ಕಡಲೆಕಾಳು ಸಾಂಬಾರಿಗೆ ಬೇಕಾಗುವ ಸಾಮಗ್ರಿಗಳು. ಕಡಲೆಕಾಳು ನಾನು ನೈಟಲ್ಲಿ ಆಲ್ಮೋಸ್ಟ್ ಒಂದು 6 ಅವರ್ಸ್ 7 ಅವರ್ಸ್ ನೆನೆಸಿಟ್ಟಿದ್ದೀನಿ. ಸೊ ಇದ್ರ ಜೊತೆ ಬೇರೆ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು. ಅಫ್ಕೋರ್ಸ್ ಒಗ್ಗರಣೆಗೆ ನಾವೆಲ್ಲ ಹಾಕ್ತೀವಿ: ಸಾಸಿವೆ, ಜೀರಿಗೆ, ಖಾರದ ಪುಡಿ, ಅರಿಶಿನ. ಈರುಳ್ಳಿ 2 ಥರ ಕಟ್ ಮಾಡ್ಕೊಂಡಿರಬೇಕು. ಇದು ಗ್ರೇವಿಗೆ, ಆಮೇಲೆ ಇದು ಒಗ್ಗರಣೆಗೆ. ಸೊ ಮೊದಲಿಗೆ ನಾವಿದು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಒಗ್ಗರಣೆಗೆ ಹಾಕೋಣ. ಇದು ಗ್ರೇವಿಗೆ, ಒಗ್ಗರಣೆಗೆ ಇಲ್ಲಿದೆ. ಸೊ ಇದರಲ್ಲಿ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ, ಒಂದು ಸ್ವಲ್ಪ ಕರಿಬೇವು. ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ಇವಾಗ ಗ್ರೇವಿ ರೆಡಿ ಆಗಿದೆ. ನಾವು ಕುಕ್ಕರ್ನಲ್ಲಿ ಒಗ್ಗರಣೆ ಕೊಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ನೋಡಿ ಸ್ವಲ್ಪನೇ ಇದೆ, ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಒಗ್ಗರಣೆಗಷ್ಟೇ ಸಾಕಾಗುತ್ತೆ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಇದೇ ಸೀಕ್ವೆನ್ಸಲ್ಲಿ ಹಾಕೋಣ. ಆಲ್ರೆಡಿ 6 ಗಂಟೆ ನೆನೆಸಿರೋ ಕಡಲೆಕಾಳನ್ನ ಇವಾಗ ಹಾಕೋಣ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕೋಣ. ಇದನ್ನು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾವು ಅರಿಶಿನ ಹಾಕಿದ್ದೀವಿ ಮಿಕ್ಸರಲ್ಲಿ, ಇವಾಗ ಇನ್ನೊಂದು ಸ್ವಲ್ಪ ಹಾಕೋಣ. ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಒಂದು 4 to 5 ವಿಸಿಲ್ಸ್ ಮಾಡಬೇಕಾಗುತ್ತೆ. ಇವಾಗ ಇದಾಗಿದೆ. ಆ್ಯಕ್ಚುಲಿ ಇದು 5 ವಿಸಿಲ್ ಅಲ್ಲ, ನಾನು 8 ವಿಸಿಲ್ ಮಾಡಿದ್ದೀನಿ. ಎಲ್ಲ ನೀರು ಹೋಗ್ಬಿಟ್ಟಿದೆ. ಇದು ನೋಡಿ, ಇದು ಬೆಂದಿದೆ ಕಾಳು. ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಬೇಳೆ ಥರ ಮಾಡ್ಕೋಬೋದು, ಇದು ಸಾಂಬಾರು ಥರ. ಇವಾಗ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನು ಬಾಯ್ಲ್ ಮಾಡಿ, ಇದನ್ನು ಸ್ವಲ್ಪ ನಾವು ಮ್ಯಾಶ್ ಕೂಡ ಮಾಡ್ಬೋದು. ಮ್ಯಾಶ್ ಮಾಡಿದರೆ ನಾವು ಸಾಂಬಾರು ಥರ ಆಗುತ್ತೆ. ಈ ಥರ. ಸೊ ಕಡಲೆಕಾಯಿ ಸಾಂಬಾರನ್ನ ನಾವು ಇದನ್ನು ರೊಟ್ಟಿ ಜೊತೆ ತಿನ್ಬೋದು, ಅಥವಾ ಚಪಾತಿ ಜೊತೆ ತಿನ್ಬೋದು, ಅನ್ನ ಜೊತೆನೂ ತಿನ್ಬೋದು.